ತಡರಾತ್ರಿವರೆಗೂ ಡಿಸಿಎಂ ಡಿಕೆಶಿ ಸಿಟಿ ರೌಂಡ್ಸ್ ರಸ್ತೆ ಗುಂಡಿ ಕಾಮಗಾರಿ ಪರಿಶೀಲನೆ ನಡೆಸಿದ ಡಿಕೆ ಶಿವಕುಮಾರ್ ಇವತ್ತು ಅಧಿಕಾರಿಗಳ ಸಭೆಯನ್ನು ಕರೆದಿದ್ದಾರೆ. ಸೊ ತಡರಾತ್ರಿ ಪೂರ್ತಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರು ನಗರದ ಪ್ರದಕ್ಷಿಣೆ ಮಾಡಿದ್ದಾರೆ. ರಸ್ತೆ ಗುಂಡಿಗಳು ಹಾಳಾಗಿರುವಂತಹ ರಸ್ತೆ ಗುಂಡಿಗಳಿಂದ ಬೆಂಗಳೂರಿನ ಜನ ವಾಹನ ಸವಾರರು ಹಿಡಿ ಶಾಪ ಹಾಕ್ತಾ ಇದ್ದಾರೆ. ಸರ್ಕಾರ ಎಲ್ಲಿದೆ ಅಂತಂದರೆ ರಸ್ತೆಯಲ್ಲಿದೆ, ಬೀದಿಗೆ ಬಂದುಬಿಟ್ಟಿದೆ ಅಂತ. ಹಾಗಾಗಿ ಸ್ವತಃ ಡಿಸಿಎಂ ಡಿಕೆ ಶಿವಕುಮಾರ್ ಸಿಟಿ ರೌಂಡ್ಸ್ ಹಾಕಿದ್ದಾರೆ, ಕಾಮಗಾರಿಗಳ ಪರಿಶೀಲನೆ ಮಾಡ್ತಿದ್ದಾರೆ. ಇವತ್ತು ಅಧಿಕಾರಿಗಳ ಸಭೆಯನ್ನು ಕೂಡ ಕರೆದಿದ್ದಾರೆ. ರಸ್ತೆ ಗುಂಡಿಗಳ ಬಗ್ಗೆ ಮಾಹಿತಿ ಪಡೆಯಲಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ರಸ್ತೆ ಗುಂಡಿ ವಿಚಾರವಾಗಿ ಉದ್ಯಮಿಗಳಿಂದ ಟೀಕೆ ವ್ಯಕ್ತವಾಗಿದ್ದ ಹಿನ್ನೆಲೆ ಕಾಮಗಾರಿಯನ್ನು ಖುದ್ದಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಪರಿಶೀಲನೆ ಮಾಡಿದ್ದಾರೆ. ಬೆಂಗಳೂರಿನ ಜನರಿಗೆ ಈ ಗುಂಡಿ ಗಂಡಾಂತರ ಇದೆಯಲ್ಲ, ಅದು ತಪ್ಪೋದಕ್ಕೆ ಸಾಧ್ಯನೇ ಇಲ್ವೇನೋ. ಯಾಕೆಂದರೆ ನಗರ ಬೆಳೀತಾ ಇದ್ದ ಹಾಗೆ ಬೇರೆ ಬೇರೆ ಜಾಗಗಳು ಕೂಡ ವಿಸ್ತಾರ ಆಗ್ತಾ ಇದೆ. ಎಲ್ಲಿವರೆಗೂ ಕೂಡ ಈ ಅಮ್ಯುನಿಟೀಸ್ ಕೊಡಬೇಕು, ಅಂತ ಸೌಲಭ್ಯಗಳನ್ನು ಕೊಡಬೇಕು, ಮೂಲ ಸೌಕರ್ಯ ಕೊಡಲೇಬೇಕಿದನ್ನು. ಆದರೆ ನೋಡ್ತಾ ಇದ್ರಿ ನೀವು, ತಡರಾತ್ರಿ ಡಿಸಿಎಂ ಡಿಕೆ ಶಿವಕುಮಾರ್ ಯಾವಾಗ ಜಾಸ್ತಿ ಟೀಕೆಗಳು ವ್ಯಕ್ತ ಆಯಿತು. ಯಾಕೆಂದರೆ ಇದು ಬಗೆಹರಿಯಾದ ಸಮಸ್ಯೆ. ಒಂದು ಕಡೆ ರಸ್ತೆ ರಿಪೇರಿ, ಇನ್ನೊಂದು ಕಡೆ BSW ಅವರು ಗುಂಡಿ ಕೆತ್ತಿರ್ತಾರೆ, ಇನ್ನೆಲ್ಲೋ ರಸ್ತೆ ಅಗೆದಿರ್ತಾರೆ, ಅದನ್ನು ಹಾಗೆ ಬಿಟ್ಟಿರ್ತಾರೆ, ರಾತ್ರೋರಾತ್ರಿ ಪೈಪ್ ಅಗೆದು ಹಾಕಿರ್ತಾರೆ. ಈ ಥರದ್ದೆಲ್ಲ ಘಟನೆಗಳಾದಾಗ ಅನೇಕ ಸಾವು ನೋವುಗಳು ಕೂಡ ಸಮಸ್ಯೆ ಬೆಂಗಳೂರಿನಲ್ಲಿ. ಯಾರು ಕೂಡ ಇಲ್ಲ ಅಂತ ಹೇಳಂಗೇ ಇಲ್ಲ. ಬೆಂಗಳೂರು ಕ್ಲೀನಾಗಿದೆ, ರಸ್ತೆಗಳು ಆರಾಮಾಗಿದೆ ಅಂತ ಯಾವ ಸಿಟಿಗೂ ಕೂಡ ಕಂಪೇರ್ ಮಾಡ್ಕೊಳ್ಳೋಕ್ಕೆ ಖಂಡಿತ ಸಾಧ್ಯ ಇಲ್ಲ. ಹಾಗಾಗಿ ಸ್ವತಃ ಯಾವಾಗ ಈಗ ಟೀಕೆಗಳು ವ್ಯಕ್ತ ಆಗ್ತಾ ಇದೆ ಹೆಚ್ಚಾಗಿ, ಸರ್ಕಾರದ ಈ ಒಂದು ಆಮೆ ವೇಗದ ಸೌಲಭ್ಯಗಳು ಕೊಡ್ತಾ ಇರುವಂಥದ್ದು. ಡಿಸಿಎಂ ಡಿಕೆ ಶಿವಕುಮಾರ್ ಅಧಿಕಾರಿಗಳ ಸಭೆ ಇವತ್ತು ಕರೆದಿದ್ದಾರೆ. ತಡರಾತ್ರಿವರೆಗೂ ಕೂಡ ಅಧಿಕಾರಿಗಳ ಜೊತೆ ಪರಿಶೀಲನೆ ಮಾಡಿದ್ದಾರೆ. ಸ್ವತಃ ಅವರೇ ಫೀಲ್ಡ್ಗಿಳಿದಿರುವಂಥದ್ದು. ಕಾಮಗಾರಿ ಹೇಗೆ ನಡೀತಾ ಇದೆ, ಕಾಮಗಾರಿ ನಡೀತಾ ಇರಬೇಕಾದ್ರೂ ಕೂಡ ಸಾಕಷ್ಟು ಟ್ರಾಫಿಕ್ ಜಾಮ್ ಆಗುವಂಥ ಸಾಧ್ಯತೆ ಇದೆ. ಹಲವರಿಗೆ ಎಲ್ಲಿ ರಸ್ತೆ ಡಿವೈಡ್ ಆಗಿದೆ ಅಥವಾ ಎಲ್ಲಿ ಅದನ್ನು ರೂಟ್ ಔಟ್ ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗಲ್ಲ. ಸೊ ಹಾಗಾಗಿ ಬೆಂಗಳೂರಿನ ಜನರಿಗೆ, ಯಾಕೆಂದರೆ ಬೆಂಗಳೂರು ಇವತ್ತು ಹಳೆಯ ಬೆಂಗಳೂರಾಗಿ ಉಳ್ಕೊಂಡಿಲ್ಲ. ಬೆಂಗಳೂರಿನಲ್ಲಿ ಡೆನ್ಸಿಟಿ ಅಂದರೆ ಜನಸಂಖ್ಯೆ ಜಾಸ್ತಿ ಆಗಿರೋದು, ವಾಹನ ಓಡಾಟಗಳು ಜಾಸ್ತಿ ಆಗಿರೋದು, ಮೆಟ್ರೋ ರೈಲುಗಳು ಹಾಗೆ ಮೆಮು ರೈಲುಗಳು ಬೇರೆ ಬೇರೆ ಕಡೆಯಿಂದ ಬರ್ತಾರೆ, ಇಲ್ಲಿಂದ ಟೂ ವೀಲರ್ ಇಟ್ಕೊಂಡು ಓಡಾಡ್ತಾರೆ. ಸೊ ಈ ಥರದ ಒಂದು ವ್ಯವಸ್ಥೆ ಇರೋದರಿಂದ ಈ ಅವ್ಯವಸ್ಥೆಯನ್ನು ಸರಿಪಡಿಸೋದು ಹೇಗೆ ಅನ್ನೋದು ಸ್ವತಃ ಡಿಸಿಎಂಗೂ ಕೂಡ ತಲೆನೋವಾಗಿದೆ. ಹಾಗಾಗಿ ಅವರೇ ಸ್ವತಃ ಪರಿಶೀಲನೆಗೆ ಬಂದಿದ್ದಾರೆ.